ಏನು ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿಗಳ ಒಂದು ಬಂಡಾಯ ಇದೆಯಲ್ಲ, ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ಗೆ ಇದೀಗ ಡವಡವ ಶುರುವಾಗಿದೆ. ಸಿದ್ದು ಡಿಕೆಶಿ ಬಣಗಳ ನಡುವೆ ಭಿನ್ನಾಭಿಪ್ರಾಯ ಕೂಡ ಇದೆ. ಕೈ ಅಭ್ಯರ್ಥಿ ಬದಲಾವಣೆಗೆ ಡಿಕೆಶಿ ಮನಸ್ಸು ಮಾಡಿದ್ದಾರೆ, ಆದರೆ ದಿಂಗಾಲೇಶ್ವರ ಶ್ರೀಗೆ ಟಿಕೆಟ್ ನೀಡಲು ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಆದರೆ ಡಿಕೆಶಿ ನಿಲುವಿಗೆ ವಿನಯ್ ಕುಲಕರ್ಣಿ ಬೆಂಬಲ ಕೂಡ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಬದಲಾವಣೆಗೆ ಸಿದ್ದರಾಮಯ್ಯ ಬಣ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಟಿಕೆಟ್ ಬದಲಾವಣೆಗೆ ಸಂತೋಷ್ ಲಾಡ್ ಕೂಡ ಅಪಸ್ವರವನ್ನು ಎತ್ತಿದ್ದಾರೆ. ಯಾಕಂದರೆ 70% ನಾವು ಈಗ ಪ್ರಚಾರ ಮಾಡಿ ಆಯಿತು, ಈಗ ಚೇಂಜ್ ಮಾಡಿದರೆ ಹೆಂಗೆ ಅಂತಂದ್ಬಿಟ್ಟು ಬಣ ಬಡಿದಾಟದ ತಾರ್ಕಿಕ ಅಂತ್ಯಕ್ಕಾಗಿ ಇಂದು ಸಭೆ ನಡೆಯುತ್ತೆ. ಅಲ್ಲಿ ಆಲ್ರೆಡಿ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ಅಲ್ಲಿ ಮತ್ತೊಂದು ಕಡೆ ಮಂಜುನಾಥ್ ಹಿಟ್ನಾಳ್ ಅವರಿಗೆ ಕೊಪ್ಪಳದಲ್ಲಿ ಟಿಕೆಟ್ ನೀಡಲಾಗಿದೆ. ಸಾಧಾರಣವಾಗಿ ಜಾತಿ ಸಮೀಕರಣ ಮಾಡೋಕೆ ಹಂಗೆ ಮಾಡ್ತಾರೆ. ಈಗ ನೀವು ಕುರುಬರಿಗೆ 8 ಜನರಿಗೆ ಟಿಕೆಟ್ ಕೊಟ್ಟಿದ್ದೀರಿ, ಲಿಂಗಾಯತರಿಗೆ ಇಷ್ಟು ಜನರಿಗೆ ಕೊಟ್ಟಿರ್ತೀರಿ, ಆಮೇಲೆ ಮೂರನೇ ಅತಿ ದೊಡ್ಡ ಸಮುದಾಯವಾದಂತಹ ಕುರುಬರಿಗೆ 2 ಅಥವಾ ಈಗ ವಿನೋದ್ ಅಸೂಟಿ ಅವರನ್ನು ತೆಗೆದರೆ ಒಬ್ಬರೇನಾ, ಮಂಜುನಾಥ್ ಹಿಟ್ನಾಳ್ ಮಾತ್ರನಾ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯವರು ಸ್ವಲ್ಪ ಅದರ ಬಗ್ಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಬಟ್ ಇವತ್ತೊಂದೇನೋ ಮೀಟಿಂಗ್ ಮಾಡಿ ಒಂದು ಅಂತಿಮ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಆ ಭಾಗದ ಕಾಂಗ್ರೆಸ್ ನಾಯಕರಾಗಿರುವಂಥ ವಿನಯ್ ಕುಲಕರ್ಣಿ ಇದರ ಬಗ್ಗೆ ಮಾತನಾಡಿದ್ದಾರೆ, ನಮ್ಮ ಜೊತೆ ಮಾತನಾಡಿದ್ದಾರೆ. ಅವರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಲೋಕಸಭಾ ಚುನಾವಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೆಲವೇ ದಿನಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಆದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರ. ಈ ಬಗ್ಗೆ ಮಾತನಾಡೋಕೆ KPCC ಕಾರ್ಯಾಧ್ಯಕ್ಷರು ಮತ್ತು ಧಾರವಾಡ ಗ್ರಾಮಾಂತರದ ಶಾಸಕರಾಗಿರ್ತಕ್ಕಂತಹ ವಿನಯ್ ಕುಲಕರ್ಣಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಧಾರವಾಡ ಅಭ್ಯರ್ಥಿ ಕಳೆದ ಬಾರಿ ನೀವು ಸ್ಪರ್ಧೆ ಮಾಡಿದ್ರಿ, ಈ ಬಾರಿ ತಾವು ಬೇಡ ಅಂತ ಬಿಟ್ಕೊಟ್ಟಿದ್ರಿ, ಹಾಗೂ ವಿನೋದ್ ಅಸೂಟಿ ಅವರಿಗೆ ಒಂದು ಟಿಕೆಟನ್ನು ಕೊಡಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾವಣೆ ಆಗ್ತದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲ, ಆ ವಿಚಾರ ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಯಾಕಂದ್ರೆ ಸ್ವಾಮೀಜಿಯವರು ಇವತ್ತು ಧ್ವನಿ ಎತ್ತಂಥದ್ದಾಗಲಿ, ಸ್ವಾಮೀಜಿಯವರು ಮಾತಾಡೋಂತ ಈಗಾಗಲೇ ನಾನು ಹಲವಾರು ಮೀಡಿಯಾಗಳಿಗೆ ಕೊಟ್ಟಿದ್ದೀನಿ. ಅವ್ರು ಎತ್ತದ್ದು ಏನಿಲ್ಲ, ಯಾವತ್ತೂ ರಾಜಕಾರಣ ವ್ಯವಸ್ಥೆಯಲ್ಲಿ ಅಧರ್ಮ ಯಾವತ್ತು ಪ್ರಾರಂಭ ಆಗುತ್ತೆ ಅದಕ್ಕೊಂದು ದಿವಸ ಅಂತ್ಯ ಆಗಲೇಬೇಕು. ಇವತ್ತು ಅದು ನಮ್ಮ ಜಿಲ್ಲೆಯಲ್ಲಿ ನಡೆದಂಥದ್ದು ಎಲ್ಲರಿಗೂ ಮನೆಗಳಿಗೂ ಗುರ್ತಿದ್ದಂಥ ವಿಚಾರ. ಇವತ್ತು ಅನ್ಯಾಯ ಯಾರೂ ಧ್ವನಿ ಎತ್ತದಂಥ ಪರಿಸ್ಥಿತಿ ಒಳಗೆ ನಮ್ಮ ಇಡೀ ಜಿಲ್ಲೆ ಜನ ಇತ್ತು. ಆದರೆ ಇವತ್ತು ಸ್ವಾಮೀಜಿಯವರು ಎಲ್ಲರ ಧ್ವನಿಯಾಗಿ ಸ್ವಾಮೀಜಿಯವರು ಎತ್ತಿದಂಥ ಧ್ವನಿ ಏನಿತ್ತಲ್ಲ, ನಿಜವಾಗಿಯೂ ಅವ್ರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಯಾರು ಒಬ್ಬರು ಆ ಜಿಲ್ಲಾದಲ್ಲಿ ಅಥವಾ ಸತ್ಯದ ಪರ ಮಾತಾಡೋಂಥವ್ರು ಯಾರು ಒಬ್ಬರು ಬಂದ್ರಲ್ಲ ಅನ್ನುವಂಥ ವ್ಯವಸ್ಥೆ ನಮ್ಮೆಲ್ಲರಿಗೂ ಆಗೈತಿ. ಆದರೆ ಇವತ್ತು ಸ್ವಾಮೀಜಿಯವರು ಇದನ್ನು ವಿನೋದ್ ಅಸೂಟಿ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಸ್ವಾಮೀಜಿಯವರು ಇದನ್ನೆಲ್ಲ ಸ್ಟಾರ್ಟ್ ಆದವು. ಯಾಕಂದ್ರೆ ಸ್ವಾಮೀಜಿಯವ್ರು ನನಗೆ ಕೂಡ ಮೊದಲಾದರೂ ನೀವೆಲ್ಲ ನಿಂದಿರ್ರಿ, ನಾವೆಲ್ಲ ನಿಂದಿರ್ತೀವಿ ಅಂತೇಳಿ 50-60 ಜನ ಸ್ವಾಮೀಜಿ ಬಂದು ನನಗೆ ಕೂಡ ಸಾಕಷ್ಟು ರಿಕ್ವೆಸ್ಟ್ ಮಾಡಿದರು. ನಾನು ಇವತ್ತು ನಡೆಯುವಂಥ ಅನ್ಯಾಯಗಳನ್ನು ನೋಡಿದಂಥ ಟೈಮಲ್ಲಿ ಇದು ಏನಾದರೂ ನಾನು ಇವರು ಯಾವುದೋ ರೀತಿಯಲ್ಲಿದ್ರೂ ಕೂಡ ನನ್ನ ಯಾಕಂದ್ರೆ ವ್ಯವಸ್ಥೆ ಅವ್ರ ಕೈ ಐತಿ, ಆ ವ್ಯವಸ್ಥೆ ಇಟ್ಕೊಂಡು ನಮ್ಮನ್ನೆಲ್ಲ ಇವರು ರಾಜಕೀಯವಾಗಿ ಮುಗಿಸುವಂಥ ಅಷ್ಟಲ್ಲ, ನಮ್ಮ ಮಣಿತನನ ಮುಗಿಸುವಂಥ ವ್ಯವಸ್ಥೆಗೆ ಇವ್ರು ಏನು ಹೊಂಟ್ರಲ್ಲ. ಇವತ್ತು ಸಹಜವಾಗಿ ನೋಡ್ತೀರಿ 4 ವರ್ಷ ಆಯ್ತು ನೀವು ನಮ್ಮ ಕ್ಷೇತ್ರದವರ. ಆದರೆ ಇವತ್ತು ಪರಿಸ್ಥಿತಿ 4 ವರ್ಷದಿಂದ ನಾನು ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ, ನಾವು ಒಂದು ಕಡೆ, ಜೊತೆಗೆ ಅಂಥ ದೊಡ್ಡ ಹೈನುಗಾರಿಕೆ ಇದ್ದರೂ ಕೂಡ ಅದು ಒಂದು ಕಡೆ. ನನ್ನ ಜನ ಇವತ್ತು ಹೋಟ್ ಹಾಕಿ ಆರಿಸಿ ತಂದ ನಂತರ ಕೂಡ ಇವತ್ತು ಆ ಕ್ಷೇತ್ರಕ್ಕೆ ಹೋಗದಂಥ ವ್ಯವಸ್ಥೆ ಒಳಗಿಟ್ರಲ್ಲ, ನಿಜವಾಗಿಯೂ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಬೇಕು, ಏನು ಹೇಳಬೇಕು ಅರ್ಥ ಆಗಲಿ ಅವ್ರಿಗೆ. ಇನ್ನೂ ಏನಾರ ಮಾಡ್ಬೇಕು ಅನ್ನೋದು ಮನಸ್ಸಿನಾಗಿಟ್ರೆ ಅದು ಗುರುತಿಲ್ಲ ನಮ್ಮನ್ನು. ಇನ್ನೂ ಯಾಕೆ ಹಲವಾರು ಮಂದಿ ಮುಂದೆ ಮಾತಾಡ್ತಿರ್ತಾರೆ. ಯಾಕಂದ್ರೆ ಎಲ್ಲ ನಮ್ಮ ಹತ್ರ ಐತಿ, ಕೋರ್ಟ್ ನಾವು ಹೇಳ್ದಂಗೆ ಕೇಳ್ತೈತಿ, ನಾವು ಹೇಳ್ದಂಗೆ ಮಾಡಿಸ್ತೀವಿ, ಇದು ಆಲ್ರ ಅಂದ್ರೆ ಇಂಥ ಆಲ್ಡ್ರ್ ಮಾಡಿಸ್ತೀವಿ. ಈ ವ್ಯವಸ್ಥೆ ನೋಡಿದಾಗ ನಿಜವಾಗಿಯೂ ಎಲ್ಲಿ ಹೋಗ್ತೀವತ್ತ ಯಾವುದಕ್ಕೂ ಬೆಲೆ ಇಲ್ಲದಂಥ ವ್ಯವಸ್ಥೆ ಒಳಗೆ ಇವತ್ತು ನಾವೆಲ್ಲ ಬದುಕಾಕತ್ತೀವಲ್ಲ, ನಿಜವಾಗಿಯೂ ನಾವೇನು ಟೆರರಿಸ್ಟ್ಗಳು ಯಾವ ವ್ಯವಸ್ಥೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ನಮ್ಮ ತಾತ MLA 5 ಸಲ, ನಮ್ಮ ಮುತ್ತಾತ ನಮ್ಮ ಮುಂಬೈ ಗೌರ್ಮೆಂಟ್ನಾಗ ಅವ್ರ ಮಂತ್ರಿ ಇದ್ದರು ಸರ್ ಸಿದ್ದಪ್ಪ ಕಂಬಳಿ ಅವರು. ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿ ಕೂಡ ನಮ್ಮನ್ನು ಈ ಪರಿಸ್ಥಿತಿ ತಂದಿಡುವಂಥ ವ್ಯವಸ್ಥೆ ನೋಡಿದಾಗ, ಯಾಕಂದರೆ ಈ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಹೈನುಗಾರಿಕೆ ಮಾಡೋಂಥ ನಾನು 2000 ದನ ಅದು ನನ್ನ ಹತ್ರ. ಇವತ್ತು 4 ವರ್ಷದಿಂದ ಅದನ್ನು ಹೆಂಗೆ ಬರೀ ವೀಡಿಯೋ ಕಾಲಲ್ಲಿ ನೋಡಿ ಮೇಂಟೈನ್ ಮಾಡೋದು ನೋಡೋದಂಥ ನಮಗೆ ಭಾಳ ಕಷ್ಟ ಅನ್ಸುತ್ತೆ, ಭಾಳ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ. ಬಟ್ ಅದನ್ನೆಲ್ಲನೂ ಗಟ್ಟಿ ಇಟ್ಕೊಂಡು ಇವತ್ತು ನಾನು ಜೀವನ ತೆಗೆಯುವಂಥದ್ದನ್ನು ನಿಜವಾಗಿ ಜನರಿಗೆ ಪಾಪ ಇವು ಬರುವಲ್ಲ ಬೆಂಗಳೂರಾಗಿರ್ತಾನೆ ಹಂಗಂತ ನನಗೆ ಗುರ್ತಿವತ್ತು ಆ ಪರಿಸ್ಥಿತಿ. ಎಷ್ಟು ತ್ರಾಸ ಕೊಡಬೇಕಲ್ಲ, ಎಷ್ಟು ಟಾರ್ಚರ್ ಕೊಡಬೇಕೆಲ್ಲ ಕೊಟ್ಟು ಮುಗಿಸ್ಬಿಟ್ರು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಓಕೆ, ಸತೀಶ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಭಾಳ ಸಣ್ಣದರಲ್ಲಿ ಹೇಳೋದಿದ್ರೆ ಬದಲಾವಣೆ ಆಗತ್ತಾ ಆಗಲ್ವಾ, ಆದರೇನು ಆಗದೇ ಇದ್ರೇನು?
ಜಯಪ್ರಕಾಶ್, ಆ ನಿಟ್ಟಿನಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಬದಲಾವಣೆ ಮಾಡಬೇಕು ಅಂತ. ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, ಗೆಲುವು ಸಾಧ್ಯತೆ ಇದೆ ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತು ಎಸಿಸಿ ಅಧ್ಯಕ್ಷರ ಒಂದು ತೀರ್ಮಾನ ಆಗಿದೆ. ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ತಾ ಇಲ್ಲ, ಮತ್ತು ಅವ್ರ ಬಣದ ಸಂತೋಷ್ ಕೂಡ ಒಪ್ತಾ ಇಲ್ಲ. ಹೀಗಾಗಿ ಅವ್ರನ್ನ ಮನವೊಲಿಸಬೇಕು. ಅವರಿಬ್ಬರು ಮನವೊಲಿಸಿದ್ರೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಬದಲಾವಣೆ ಆದರೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸಮರ್ಥ ಅಭ್ಯರ್ಥಿನ ನಿಲ್ಲಿಸಬಹುದು. ಆ ಭಾಗದಲ್ಲಿ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇಷ್ಟೇ ವಿಚಾರ. ಲಿಂಗಾಲೇಶ್ವರ ಸ್ವಾಮೀಜಿಗಳನ್ನು ಕಣಕ್ಕಿಳಿಸ್ತಾರ, ಇಳಿಸಿದ್ದರೆ ಲಾಭ ಆಗ್ಬೋದು ಕಾಂಗ್ರೆಸ್ಗೆ. ಆದರೆ ಕುರುಬ ಸಮುದಾಯಕ್ಕೆ ಏನು ಸಂದೇಶ ಕೊಡ್ತೀರಿ? ಅವರನ್ನು ಸಮಾಧಾನ ಮಾಡೋದು ಹೆಂಗೆ? ನೀವು 22 ಸ್ಥಾನಗಳ ಪೈಕಿ 8 ಸ್ಥಾನ ಒಕ್ಕಲಿಗರಿಗೆ ಕೊಟ್ರಿ, ಉಳಿದದ್ದು ಲಿಂಗಾಯತರಿಗೆ ಕೊಟ್ರಿ. 99% ಕುರುಬ ಸಮುದಾಯ ಕಾಂಗ್ರೆಸ್ ಓಟ್ ಆಗುತ್ತೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ನೀವು ಒಬ್ಬರಿಗೆ ಕೊಟ್ಟರೆ ಹೆಂಗೆ? ಅದು ಒಂದೇ ಸಮಸ್ಯೆ ಇರೋದು. ಆ ಸಮಸ್ಯೆ ಕ್ಲಿಯರ್ ಆದರೆ ಬಹುಶಃ ಲಿಂಗಾಲೇಶ್ವರ ಅವರಿಗೆ ಟಿಕೆಟ್ ಫಿಕ್ಸ್ ಆಗುತ್ತೆ. ಈ ಖರ್ಗೆ ಅವರು ಓಕೆ ಅಂದಿದ್ದಾರಂತೆ, ಗೋ ಹೆಡ್ ಚೇಂಜ್ ಮಾಡಬೇಕು ಅನ್ನೋದಿದ್ರೆ ಮಾಡಿ ಅಂತ ಹೇಳಿ. ಬಟ್ ಇವಾಗ ಇರೋದು ಸಿದ್ದರಾಮಯ್ಯ ಅವರ ನಿರ್ಧಾರ. ಸಿದ್ದರಾಮಯ್ಯ ಅವರಿಗೂ ಕೊಡಬಾರ್ದು ಅಂತ ಏನಿಲ್ಲ. ಸಿದ್ದರಾಮಯ್ಯ ಆಲ್ಸೋ ಓಕೆ. ಬಟ್ ಆ ಸಮುದಾಯಕ್ಕೆ ಒಂದು ಏನು ಹೇಳಬೇಕಾಗತ್ತೆ, ಅವರನ್ನ ವಿಶ್ವಾಸಕ್ಕೆ ಯಾಕಂದ್ರೆ ಖರ್ಗೆ ಅವ್ರನ್ನ ಕೇಳಲ್ಲ, ಡಿ ಕೆ ಶಿವಕುಮಾರ್ ಅವರನ್ನ ಕೇಳಲ್ಲ, ಸಮುದಾಯದವ್ರು ಕೇಳೋದು ಸಿದ್ದರಾಮಯ್ಯ ಅವ್ರನ್ನ. ನಿಮಗೆ ಎಲ್ಲಿ ತನಕ ಅಂತಂದ್ರೆ ಈವನ್ ಬಿಜೆಪಿಯಲ್ಲೂ ಕೂಡ ನೀವು ಕುರುಬ ಕ್ಯಾಂಡಿಡೇಟ್ಗಳನ್ನ ಹಾಕಿ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಅಂದ್ರೆ ನೀವು ಹಾಕಿದ್ರು ಕೂಡ ಕುರುಬರು ಓಟ್ ಹಾಕಲ್ಲ ನಮಗೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕಾಗಿ. ಸೊ ಹಾಗಾಗಿ ಅದು ಅವರ ಜವಾಬ್ದಾರಿ. ಒಬ್ಬ ನಾಯಕನಾಗಿದ್ದವ ಆ ಸಮುದಾಯವನ್ನು ಕಾಪಾಡೋದು ಕೂಡ ಜವಾಬ್ದಾರಿ ಆಗಿರುತ್ತೆ. ಆಮೇಲೆ ಈಗ ಸಿದ್ದರಾಮಯ್ಯ ತಗೊಂಡಿರೋ ನಿರ್ಧಾರ ಕೂಡ ಕರೆಕ್ಟ್ ಇದೆ, ಕಾಂಗ್ರೆಸ್ ತೆಗೆದುಕೊಂಡಿರೋ ನಿರ್ಧಾರ ಕೂಡ ಕರೆಕ್ಟ್ ಇದೆ. ಬಟ್ ಫೈನಲ್ ಔಟ್ಪುಟ್ ಇದೆಯಲ್ಲ, ಅದು ಒಂದೇ ನಿರ್ಧಾರ ಆಗುತ್ತೆ, ಎರಡಲ್ಲ ಒಂದು. ಅದು ಯಾವ ಹಂತಕ್ಕೆ ಬರ್ತಾರೆ ಕಾದು ನೋಡಬೇಕು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೋ ಇಲ್ವೋ, ಆದರೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಇವತ್ತು ಲಿಂಗಾಲೇಶ್ವರ ಶ್ರೀಗಳು ಮುಂದಾಗ್ತಾ ಇದ್ದಾರೆ. ಇವತ್ತು ಬೃಹತ್ ರೋಡ್ ಶೋವನ್ನ ಹಮ್ಮಿಕೊಂಡಿದ್ದಾರಂತೆ ಲಿಂಗಾಲೇಶ್ವರ ಶ್ರೀಗಳು. ಆ ಮೂಲಕ ಪಕ್ಷೇತರವಾಗಿ ಕಣಕ್ಕಿಳಿಯುವ ತಮ್ಮ ನಿರ್ಧಾರವನ್ನ ಆಸ್ ಆಫ್ ನಾವು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಕಾಂಗ್ರೆಸ್ನ ಟಿಕೆಟ್ ಸಿಕ್ಕಿದ್ರೂ ಸರಿ, ಸಿಗದೆ ಹೋದ್ರೂ ಸರಿ, ನಾನು ಸ್ಪರ್ಧೆ ಮಾಡುವುದೇ ಅನ್ನೋ ನಿರ್ಧಾರದಲ್ಲಿದ್ದಾರೆ ಲಿಂಗಾಲೇಶ್ವರ ಶ್ರೀಗಳು. ಹುಬ್ಬಳ್ಳಿಯಲ್ಲಿ ಇವತ್ತು ಲಿಂಗಾಲೇಶ್ವರ ಶ್ರೀಗಳಿಗೆ ಭವ್ಯವಾದ ಸ್ವಾಗತವನ್ನ ಕೋರ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಮೆರವಣಿಗೆ ಮೂಲಕ ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಭವ್ಯವಾಗಿ ಅವರನ್ನ ಸ್ವಾಗತ ಮಾಡಿ ನಂತರದಲ್ಲಿ ಮೆರವಣಿಗೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಸಿದ್ಧತೆ. ಇವತ್ತು ಸಂಜೆ 4 ಗಂಟೆಗೆ ನೆಹರು ಮೈದಾನದಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. 3000 ಮಠದವರೆಗೂ ಕೂಡ ಈ ಮೆರವಣಿಗೆ ಸಾಗುತ್ತೆ. ಬಿಜೆಪಿ ಅಭ್ಯರ್ಥಿ ಜೋಶಿ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಶ್ರೀಗಳು. ಆಮೇಲೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ನೋಡಿ ಹರಿಹರ ಸ್ವಾಮೀಜಿಗಳು ಕೂಡ. ಇವರೆಲ್ಲ ಪಂಚಮಸಾಲಿ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಆಮೇಲೆ ನಿರಾಣಿ ಅವರಿಗೆ ಟಿಕೆಟ್ ಕೊಡಲೇಬೇಕು, ಮಂತ್ರಿ ಮಾಡಬೇಕು. ಆಮೇಲೆ ಯಡಿಯೂರಪ್ಪನವರದ್ದು ಕೂಡ ನೀವು ಮಾಡಲೇಬೇಕು, ಇಲ್ಲಾಂದ್ರೆ ಪಂಚಮಸಾಲಿ. ಆಮೇಲೆ ಅಮಿತ್ ಶಾ ಅವರು ಕೂಡ ಅವ್ರ ಜೊತೆ 1-to-1 ಭಾಳ ಮೊನ್ನೆ ಕೂಡ ಅವರಿಗೆ ಫೋನ್ ಮಾಡಿದ್ದಾರೆ ಮತ್ತೆ ಸರಿ ಮಾಡಿ ಅಂತೇಳಿ. ಇವರೆಲ್ಲ ಒಂದು ರೀತಿಯಲ್ಲಿ ಪಂಚಮಸಾಲಿಗೆ ಅನ್ಯಾಯವಾಗಿದೆ ಅನ್ನೋ ರೀತಿಯಲ್ಲಿ ಸೆಟೆದು ನಿಂತಿದ್ದಾರೆ. ಬಟ್ ಗೊತ್ತಿಲ್ಲ, ಕೊನೆ ಗಳಿಗೆಯಲ್ಲಿ ಕೇಂದ್ರದಿಂದ ಕೂಡ ಸೆಟ್ಲ್ ಆಗುವಂಥ ಸಾಧ್ಯತೆಗಳು ಕೂಡ ನನಗೆ ಈಗಲೂ ಒಂದು ಡೌಟ್ ಇದೆ. ಯಾಕಂದರೆ ಅಲ್ಲಿರೋ ಪ್ರಹ್ಲಾದ್ ಜೋಶಿ ಅವರಿಗೆ ಸೆಂಟ್ರಲ್ ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿದೆ. ಸೆಂಟ್ರಲಿಂದ ಇವರಿಗಿಬ್ಬರಿಗೂ ಫೋನ್ ಬಂದು ಒಂದು ಸಮಾಧಾನ ಪಡಿಸುವಂಥದ್ದಾದರೆ ಕಾಂಗ್ರೆಸ್ಗೆ ನಿರಾಸೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಭ್ರಮನಿರಸನ ಏನೇನೋ ಪ್ರಯತ್ನಗಳು ಮಾಡಿ ಗೊತ್ತಿಲ್ಲ. ಇವತ್ತು ಒಂದು ಮೆರವಣಿಗೆ ಅಂತೂ ನಡೆಯೋದಿದೆ. ಸಂಜೆ 4 ಗಂಟೆಗೆ ಶಕ್ತಿ ಪ್ರದರ್ಶನದ ವೇದಿಕೆ ಸಿದ್ಧವಾಗಿದೆ. ಯಾವ ಮಟ್ಟಿಗೆ ಅವರಿಗೆ ಸ್ವಾಗತ ಸಿಗುತ್ತೆ, ಯಾವ ಮಟ್ಟಿಗೆ ಜನ ಬೆಂಬಲ ವ್ಯಕ್ತವಾಗುತ್ತೆ. ಯಾಕಂತಂದ್ರೆ ಚುನಾವಣೆ ಅಂದರೆ ಜನ ಬೆಂಬಲ ಅತ್ಯಗತ್ಯ. ಎಷ್ಟು ಮಂದಿ ಸೇರ್ತಾರೆ ಅನ್ನೋದಲ್ಲ, ಎಷ್ಟು ಮಂದಿ ಓಟ್ ಹಾಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಈ ಸ್ಪ್ಲಿಟ್ ಆಫ್ ಓಟ್ ಯಾರಿಗೆ ಭಾರಿ ಆಗ್ಬೋದು? ಇನ್ ಕೇಸ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಅಂತಂದ್ರೆ ಅಲ್ಲಿ ತ್ರಿಕೋನ ಸ್ಪರ್ಧೆ ತರ ಆಗ್ಬಿಡುತ್ತೆ. ಮತದಾರರಿಗೆ 3 ಆಯ್ಕೆ. ಒಂದ್ ಕಡೆ ಬಿಜೆಪಿಯಿಂದ ಜೋಶಿ ಅವರು, ಹಾಗೆ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಅಸೂಟಿ ಅವರು, ಮತ್ತೊಂದು ಸ್ಪರ್ಧೆ ಲಿಂಗಾಲೇಶ್ವರ ಶ್ರೀಗಳಿಂದ. ಪಂಚಮಸಾಲಿ ಓಟ್ಗಳಲ್ಲೂ ಕೂಡ ಸ್ಪ್ಲಿಟ್ ಆಗೋ ಸಾಧ್ಯತೆ. ಪಂಚಮಸಾಲಿ ಈಗಲೂ ಕೂಡ ಒಂದ್ ಹಂತಕ್ಕೆ ಬಿಜೆಪಿ ಪರವಾಗಿದೆ ಆ ಸಮುದಾಯ. ಹೀಗಾಗಿ ಪಂಚಮಸಾಲಿ ಇದು ಒಳ್ಳೆ ಕ್ಯಾಲ್ಕುಲೇಷನ್ ಇದು. ಇದನ್ನು ಸಿದ್ದರಾಮಯ್ಯವರು ಕೂಡ ಆಲೋಚನೆ ಮಾಡಬಹುದು. ಒಂದು ವೇಳೆ ಸ್ಪ್ಲಿಟ್ ಆಗಿ ನಾವು ಗೆಲ್ಲೋದಿದ್ರೆ ಗೆಲ್ಲಿ ಬಿಡ್ರಿ. ಲಿಂಗಾಲೇಶ್ವರ ಸ್ವಾಮೀಜಿಗಳನ್ನ ಗೆಲ್ಲಿಸೋದಕ್ಕಿಂತ ಅವ್ರು ನಾಳೆ ಇರ್ತಾರೆ ಬಿಡುತ್ತಾರೋ ಅದು ವಿಚಾರ ಇಲ್ಲ. ಲಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರವಾಗಿ ಮಾಡಲಿ, ಅದು ಅವ್ರಿಗೆ ಹೋಗುವಂಥ ಮತಗಳೆಲ್ಲ ಬಿಜೆಪಿಗೆ ಹೋಗುವಂಥ ಮತಗಳೇ, ನಮ್ಮ ಅಭ್ಯರ್ಥಿ ಗೆಲ್ಬಹುದೇನೋ ಅಂತ ಕ್ಯಾಲ್ಕುಲೇಷನ್ ಕೂಡ ಇರ್ಬೋದು, ಗೊತ್ತಾಗಲ್ಲ. ಇಬ್ಬರ ಜಗಳ 3ನೇ ಲಾಭ ಅನ್ನೋ ಥರದಲ್ಲಿ ಆಗಬಹುದು ಅನ್ನೋ ರೀತಿಯಲ್ಲಿದೆ. ನೋಡೋಣ. ಅಲ್ಲಿಗ ಸುದ್ದಿನ ಬಿಡೋಣ. 4 ಗಂಟೆಗೆ ಯಾವಾಗ ಈ ಮೆರವಣಿಗೆ ಪ್ರಾರಂಭವಾಗುತ್ತೆ ಅದರ ಲೈವ್ ಕವರೇಜ್ ಹಾಗೆ ಅಪ್ಡೇಟ್